ಸುಲಭವಾಗಿ ಸಿಕ್ಕಿದ್ದಲ್ಲ. ಅದೆಷ್ಟೋ ಸ್ವತಂತ್ರ ಹೋರಾಟಗಾರರು, ದೇಶಭಕ್ತರು, ಮಹನೀಯರ ತ್ಯಾಗ, ಕನಸು, ಆದರ್ಶಗಳು ಕೊನೆಗೆ ದೇಹವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿ ನಮಗೆ ಇವತ್ತಿನ ದಿವಸ ಸ್ವತಂತ್ರವನ್ನ ತಂದುಕೊಟ್ಟಿದ್ದಾರೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಚಂದ್ರಶೇಖರ್ ಆಜಾದ್, ಅಷ್ಟೇ ಅಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಒಣಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಂದ್ರಶೇಖರ್ ಆಜಾದ್ ಮುಂತಾದ ಸ್ವತಂತ್ರ ಹೋರಾಟಗಾರರು ತಮ್ಮ ದೇಹವನ್ನ ದೇಶಕ್ಕಾಗಿ ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನ ತಂದುಕೊಟ್ಟಿದ್ದಾರೆ. ಇತಿಹಾಸದ ಪುಟವನ್ನು ಒಮ್ಮೆ ಅವಲೋಕಿಸಿ ನೋಡಿದಾಗ ಸ್ವತಂತ್ರ ಹೋರಾಟಗಾರರ ಜೀವನ ಕಷ್ಟದಿತ್ತು. ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಬ್ಬ 8 ವರ್ಷದ ಪುಟ್ಟ ಬಾಲಕ ಚಂದ್ರಶೇಖರ್ ಅಂತ ಆತನ ಹೆಸರು. ಆತ ಪೊಲೀಸರಿಗೆ ಕಲ್ಲಿನಿಂದ ಹೊಡೆದೆ ಅನ್ನುವ ಕಾರಣಕ್ಕೆ ಕೋರ್ಟಿನ ಕಟಕಟಿಗೆ ನಿಲ್ಲಿಸಲಾಯಿತು. ಜಡ್ಜ್ ಸಾಹೇಬರು ಆ ಪುಟ್ಟ ಬಾಲಕನಿಗೆ ಕೇಳ್ತಾರೆ, ಏನಪ್ಪಾ